ಹೆಲೋ ಫ್ರೆಂಡ್ಸ್, ನನ್ನ ಹೆಸರು ಕಿಶನ್ ಕುಮಾರ್. ನಾನು ಚಾರ್ಟರ್ಡ್ ಅಕೌಂಟೆಂಟ್ ಫೌಂಡೇಶನ್ ಕೋರ್ಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಇವತ್ತು ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದರೆ ಏನಂತ ತಿಳಿಯೋಣ. ಇದನ್ನು ಶಾರ್ಟಾಗಿ BRS ಅಂತಲೂ ಕರಿಬೋದು. ಇದರಲ್ಲಿ ಮೇನಾಗಿ 2 ಬುಕ್ಸ್ ಇರುತ್ತೆ. ಫಸ್ಟ್ ಒನ್ನು ಕ್ಯಾಶ್ ಬುಕ್ಕು, ಸೆಕೆಂಡ್ ಒನ್ನು ಪಾಸ್ಬುಕ್. ಕ್ಯಾಶ್ ಬುಕ್ ಅಂದರೆ ಅವರ್ ರೆಕಾರ್ಡ್ಸ್, ಅಂದರೆ ನಾವು ರೆಕಾರ್ಡ್ ಮಾಡೋದು. ಪಾಸ್ಬುಕ್ ಅಂದರೆ ಬ್ಯಾಂಕ್ ರೆಕಾರ್ಡ್ಸ್, ಅಂದರೆ ಬ್ಯಾಂಕ್ ರೆಕಾರ್ಡ್ ಮಾಡೋದು. ನೆಕ್ಸ್ಟ್, ವಾಟ್ ಈಸ್ BRS ಅಂದರೆ ಏನು? ಫೈಂಡಿಂಗ್ ದ ರೀಸನ್ ಫಾರ್ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಯಾಶ್ ಬುಕ್ ಆ್ಯಂಡ್ ಪಾಸ್ಬುಕ್. ಕ್ಯಾಶ್ ಬುಕ್ ಮತ್ತು ಪಾಸ್ಬುಕ್ ನಡುವೆ ಇರುವ ಡಿಫ್ರೆನ್ಸ್ಗೆ ಏನು ರೀಸನ್ ಅಂತ ತಿಳ್ಕೊಳೋದೇ BRS. ನೆಕ್ಸ್ಟ್, ಹೂ ವಿಲ್ ಪ್ರಿಪೇರ್ ದ BRSನ ಯಾರು ಪ್ರಿಪೇರ್ ಮಾಡ್ತಾರೆ? ವಿ ಪ್ರಿಪೇರ್ ದ BRS, ನಾಟ್ ದ ಬ್ಯಾಂಕ್. BRSನ ನಾವು ಪ್ರಿಪೇರ್ ಮಾಡ್ತೀವಿ, ಬ್ಯಾಂಕ್ ಅಲ್ಲ. ವೆನ್ ಈಸ್ BRS ಪ್ರಿಪೇರ್ಡ್? BRSನ ಯಾವಾಗ ಪ್ರಿಪೇರ್ ಮಾಡಬೇಕು? ಪ್ರಿಪೇರ್ಡ್ ಎಟ್ ದ ಎಂಡ್ ಆಫ್ ಎವ್ರಿ ಮಂತ್, ಅಂದರೆ ತಿಂಗಳ ಕೊನೆಯ ಹಂತದಲ್ಲಿ ನಾವು BRSನ ಪ್ರಿಪೇರ್ ಮಾಡ್ತೀವಿ. BRS ಪ್ರಿಪೇರ್ ಮಾಡೋಕ್ಕೆ ಮೇನಾಗಿ 4 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಡ್ರಾ ಎ T ಕಾಲಮ್ ವಿತ್ LHS ಕ್ಯಾಶ್ ಬುಕ್ ಆ್ಯಂಡ್ RHS ಪಾಸ್ಬುಕ್. T ಕಾಲಮ್ ಅಂದರೆ ಹೇಗಿರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಈಗ T ಕಾಲಮ್ ಇದು, ಈ ಕಡೆ LHS, ಈ ಕಡೆ RHS. LHS ಸೈಡ್ ಕ್ಯಾಶ್ ಬುಕ್, RHS ಸೈಡ್ ಪಾಸ್ಬುಕ್. ಇದು ಬಂದುಬಿಟ್ಟು ಫಸ್ಟ್ ಸ್ಟೆಪ್ ಫ್ರೆಂಡ್ಸ್. ಇವಾಗ ಸೆಕೆಂಡ್ ಸ್ಟೆಪ್ ನೋಡೋಣ. ಹೂ ಕಮ್ಸ್ ಟು ನೋ ಅಬೌಟ್ ದ ಟ್ರಾನ್ಸಾಕ್ಷನ್, ಅಂದರೆ ಟ್ರಾನ್ಸಾಕ್ಷನ್ ಬಗ್ಗೆ ಫಸ್ಟ್ ಯಾರಿಗೆ ತಿಳಿಯುತ್ತದೆ? ನಮಗೆ ತಿಳಿಯುತ್ತದೆ ಅಥವಾ ಬ್ಯಾಂಕಿಗೆ ತಿಳಿಯುತ್ತದೆ ಅನ್ನೋದು ಸೆಕೆಂಡ್ ಸ್ಟೆಪ್ ಫ್ರೆಂಡ್ಸ್. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಇಫ್ ಇಟ್ ಈಸ್ ಎ ಪೇಮೆಂಟ್ ಟು ಅಸ್ ದೆನ್ ಸಬ್ಸ್ಟ್ರ್ಯಾಕ್ಟ್. ನಮಗೆ ಪೇಮೆಂಟ್ ಇದ್ದರೆ ಅದನ್ನು ಸಬ್ಸ್ಟ್ರ್ಯಾಕ್ಟ್ ಮಾಡಬೇಕು. ಇಫ್ ಇಟ್ ಈಸ್ ರಿಸಿಪ್ಟ್ ಟು ಅಸ್ ದೆನ್ ಆ್ಯಡ್ ಇಟ್. ನಮಗೆ ಅದು ರಿಸಿಪ್ಟ್ ಆಗಿದ್ದರೆ ನಾವು ಅದನ್ನು ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಸ್ಟೆಪ್ 4, ಡೂ ವಾಟ್ ದ ಬ್ಯಾಂಕ್ ಡಸ್, ಅಂದರೆ ಬ್ಯಾಂಕ್ ಏನು ಮಾಡುತ್ತೆ ಅದನ್ನೇ ಸೇಮ್ ನಾವೇ ಮಾಡಬೇಕು. ಸಪೋಸ್ ಈಗ ಬ್ಯಾಂಕ್ ಬೈ ಮಿಸ್ಟೇಕಾಗಿ 2 ಬಾರಿ ಎಂಟ್ರಿ ಮಾಡಿದೆ ಅಂದರೆ ನಾವು ನಮ್ಮ ಕ್ಯಾಶ್ ಬುಕ್ಕಲ್ಲಿ 2 ಸಾರಿ ಎಂಟ್ರಿ ಮಾಡ್ಬೇಕು ಫ್ರೆಂಡ್ಸ್. ಈಗ ನಾವೊಂದು ಎಕ್ಸಾಂಪಲ್ ಮಾಡೋಣ ಫ್ರೆಂಡ್ಸ್. ಎಕ್ಸಾಂಪಲ್ ನಂಬರ್ 1, ಚೆಕ್ ಇಶ್ಯೂ ಟು ಸುಹಾನಿ ಫಾರ್ 5,000. ಅಂದರೆ ನಾವು ಒಂದು ಚೆಕ್ನ 5,000 ರೂಪೀಸ್ ಚೆಕ್ನ ಸುಹಾನಿಗೆ ಕೊಟ್ಟಿದ್ದೀವಿ. ಈಗ ಚೆಕ್ಸ್ ನಾವು ಕೊಟ್ಟಿದ್ದೀವಿ ಅಂದರೆ ಫಸ್ಟ್ ಸ್ಟೆಪ್ಪು T ಕಾಲಮ್ನ ಡ್ರಾ ಮಾಡಬೇಕು ಫ್ರೆಂಡ್ಸ್. ಆಲ್ರೆಡಿ ನಾವು ಡ್ರಾ ಮಾಡಿದ್ದೀವಿ. ಸೆಕೆಂಡ್ ಸ್ಟೆಪ್ ಏನಂದರೆ ಹೂ ಕಮ್ಸ್ ಟು ನೋ ಅಬೌಟ್ ದ ಟ್ರಾನ್ಸಾಕ್ಷನ್. ಇಲ್ಲಿ ಟ್ರಾನ್ಸಾಕ್ಷನ್ ಬಗ್ಗೆ ಮೊದಲು ಯಾರಿಗೆ ಗೊತ್ತಾಗುತ್ತೆ? ಚೆಕ್ ಇಶ್ಯೂ ಟು ಸುಹಾನಿ, ಅಂದರೆ ನಮಗೆ ಗೊತ್ತಾಗುತ್ತೆ, ನಾವು ಸುಹಾನಿಗೆ ಚೆಕ್ನ ಇಶ್ಯೂ ಮಾಡಿದ್ದೀವಿ. ಹಾಗಾಗಿ ಕ್ಯಾಶ್ ಬುಕ್ ಸೈಡ್. ಥರ್ಡ್ ಸ್ಟೆಪ್, ಇದು ನಮ್ಗೆ ಪೇಮೆಂಟಾ ರಿಸಿಪ್ಟ್ಸ್ ಅಂತ ನೋಡ್ಕೋಬೇಕು ಫ್ರೆಂಡ್ಸ್. ಚೆಕ್ ಗಿವನ್ ಟು ಸುಹಾನ್ ಅಂದರೆ ನಾವು ಅವರಿಗೆ ಪೇ ಮಾಡ್ತಿದ್ದೀವಿ, ಅಂದರೆ ಸಬ್ಸ್ಟ್ರ್ಯಾಕ್ಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 5,000 ಇದೆ, ಅದರಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 10,000 ಇದೆ, ಅದರಲ್ಲಿ 5,000 ಸುಹಾನಿಗೆ ಕೊಟ್ಟರೆ ನಮ್ಮ ಬ್ಯಾಲೆನ್ಸು ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ? ಅಂದರೆ ಕಡಿಮೆ ಆಗುತ್ತೆ. ಇಲ್ಲಿ ಮೈನಸ್ ಮಾಡಬೇಕು, ಇಲ್ಲಿ ಆ್ಯಡ್ ಮಾಡಬೇಕು. ಯಾವಾಗಲೂ LHSಲ್ಲಿ ಪ್ಲಸ್ ಮಾಡಿದರೆ RHSಲ್ಲಿ ಮೈನಸ್ ಮಾಡಬೇಕು ಫ್ರೆಂಡ್ಸ್. LHSಲ್ಲಿ ಮೈನಸ್ ಮಾಡಿದರೆ RHSಲ್ಲಿ ಪ್ಲಸ್ ಮಾಡಬೇಕು. ಅಂದರೆ ಕ್ಯಾಶ್ ಬುಕ್ಕಲ್ಲಿ ಪ್ಲಸ್ ಮಾಡಿದರೆ ಪಾಸ್ಬುಕ್ಕಲ್ಲಿ ಮೈನಸ್ ಮಾಡಬೇಕು, ಕ್ಯಾಶ್ ಬುಕ್ಕಲ್ಲಿ ಮೈನಸ್ ಮಾಡಿದರೆ ಪಾಸ್ಬುಕ್ಕಲ್ಲಿ ಪ್ಲಸ್ ಮಾಡಬೇಕು. ಈಗ ಎಕ್ಸಾಂಪಲ್ ನಂಬರ್ 2 ನೋಡೋಣ. ಎಕ್ಸಾಂಪಲ್ 2 ಅಲ್ಲಿ ಚೆಕ್ ಡೆಪಾಸಿಟೆಡ್ ನಾಟ್ ಕ್ಲಿಯರ್ಡ್ ಬೈ ದ ಬ್ಯಾಂಕ್. ಅಂದರೆ BRS ಲ್ಯಾಂಗ್ವೇಜಲ್ಲಿ ಡೆಪಾಸಿಟ್ ಅಂದರೆ ರಿಸಿಪ್ಟ್. ಚೆಕ್ನ ನಾವು ಡೆಪಾಸಿಟ್ ಮಾಡ್ತೀವಿ, ಹಂಗಾಗಿ ಫಸ್ಟ್ ನಮಗೆ ಗೊತ್ತಿರುತ್ತೆ. ಈಗ ಸೊಲ್ಯೂಷನ್ ಮಾಡೋಣ. ಇಲ್ಲಿ ಸ್ಟೆಪ್ 2 ಅಪ್ಲೈ ಮಾಡಬೇಕು. ಅಂದರೆ ಫಸ್ಟ್ ಗೊತ್ತಾಗೋದು ನಮಗೆ, ಅಂದರೆ ಕ್ಯಾಶ್ ಬುಕ್ಕಲ್ಲಿ
ಫಸ್ಟ್ ಸ್ಟೆಪ್ಪು. ಸೆಕೆಂಡು, ಇದು ರಿಸಿಪ್ಟಾ ಪೇಮೆಂಟ್ ಅಂತ ನೋಡ್ಕೋಬೇಕು. ಡೆಪಾಸಿಟ್ ಅಂದರೆ BRS ಲ್ಯಾಂಗ್ವೇಜಲ್ಲಿ ರಿಸಿಪ್ಟ್ ಅಂದರೆ ನಾವೇನು ಮಾಡಬೇಕು, ಪ್ಲಸ್ ಮಾಡಬೇಕು. ಇಲ್ಲಿ ನಾರ್ಮಲಾಗಿ ಇನ್ಕ್ರೀಸ್ ಆಗುತ್ತೆ. ಆಗಲೇ ಹೇಳಿದ ಪ್ರಕಾರ ಕ್ಯಾಶ್ ಬುಕ್ಕಲ್ಲಿ ಪ್ಲಸ್ ಮಾಡಿದ್ರೆ ಪಾಸ್ಬುಕ್ಕಲ್ಲಿ ಮೈನಸ್ ಮಾಡಬೇಕು. ಈಗ ಎಕ್ಸಾಂಪಲ್ ನಂಬರ್ 3, ಬ್ಯಾಂಕ್ ಚಾರ್ಜಸ್ ಡೆಬಿಟೆಡ್ ಬೈ ದ ಬ್ಯಾಂಕ್ ₹200. ಇಲ್ಲಿ ಫಸ್ಟ್ ಡೆಬಿಟೆಡ್ ಬೈ ದ ಬ್ಯಾಂಕ್ ಅಂದರೆ ಏನಂತ ತಿಳ್ಕೊಂಡು, ಡೆಬಿಟೆಡ್ ಬೈ ದ ಬ್ಯಾಂಕ್ ಅಂದರೆ ಪೇಮೆಂಟ್. ಈ ಎಕ್ಸಾಂಪಲ್ ಆಗಿ ನೀವು ಎಲ್ಲಾದರೂ ಏನೇನೋ ಶಾಪಲ್ಲಿ ಪರ್ಚೇಸ್ ಮಾಡಿದರೆ ನೀವು ಫೋನ್ಪೇ ಮಾಡ್ತೀರಿ ಯಾರಿಗೆ, ಶಾಪ್ ಓನರ್ಗೆ. ಆವಾಗ ನಿಮ್ಮ ಫೋನ್ಗೆ ಮೆಸೇಜ್ ಬರುತ್ತೆ, ಇಷ್ಟು ಅಮೌಂಟು ನಿಮ್ಮ ಅಕೌಂಟಿಂದ ಡೆಬಿಟ್ ಆಗಿದೆ, ಅಂದರೆ ನೀವಲ್ಲಿ ಪೇಮೆಂಟ್ ಮಾಡಿದರೆ ಡೆಬಿಟ್ ಅಂತ ಬರುತ್ತೆ ಮೆಸೇಜ್. ಈಗ ಸಪೋಸ್ ಈಗ ಯಾರಾದರೂ ನಿಮಗೆ ಫೋನ್ಪೇ ಮಾಡಿದರೆ ಅವರು ನಿಮಗೆ ಹಣ ಕಳಿಸಿದರೆ ಕ್ರೆಡಿಟೆಡ್ ಬೈ ಅಂತ ನಿಮ್ಮ ಅಕೌಂಟಿಗೆ ಬರುತ್ತೆ, ಅಂದರೆ ನಿಮ್ಗೆ ಅವಾಗ ಅಮೌಂಟು ರಿಸಿಪ್ಟ್ಸ್ ಆಗಿರುತ್ತೆ. ಹಾಗಾಗಿ ಡೆಬಿಟೆಡ್ ಬೈ ಅಂದರೆ ಪೇಮೆಂಟು, ಕ್ರೆಡಿಟೆಡ್ ಬೈ ಅಂದರೆ ರಿಸಿಪ್ಟ್ಸು. ಇಲ್ಲಿ ಬ್ಯಾಂಕ್ ಚಾರ್ಜಸ್ ಡೆಬಿಟೆಡ್ ಬೈ ದ ಬ್ಯಾಂಕ್ ₹200 ಅಂತ ಅಂದರೆ ಡೆಬಿಟೆಡ್ ಬೈ ಅಂದರೆ ಪೇಮೆಂಟು. ಇಲ್ಲಿ ಫಸ್ಟು ಯಾರಿಗೆ ಗೊತ್ತಾಗುತ್ತೆ, ಡೆಬಿಟೆಡ್ ಬೈ ದ ಬ್ಯಾಂಕ್ ಅಂದರೆ ಫಸ್ಟ್ ಬ್ಯಾಂಕಿಗೆ ಗೊತ್ತಾಗುತ್ತೆ. ಸೆಕೆಂಡು, ಇಲ್ಲಿ ಡೆಬಿಟೆಡ್ ಬೈ ಅಂದರೆ ಪೇಮೆಂಟ್ ಅಂದರೆ ಮೈನಸ್ ಮಾಡಬೇಕು. ಈಗ ಇಲ್ಲಿ ಡಿಕ್ರೀಸ್ ಬರುತ್ತೆ. ಇಲ್ಲಿ ಪಾಸ್ಬುಕ್ಕಲ್ಲಿ ಚೇಂಜಸ್ ಮಾಡಿದಾಗ ಕ್ಯಾಶ್ ಬುಕ್ಕಲ್ಲಿ ನಾವು ಯಾವುದೇ ರೀತಿಯಾದ ಚೇಂಜಸ್ ಮಾಡಬೇಕಾಗಿಲ್ಲ. ಇವಾಗ ಎಕ್ಸಾಂಪಲ್ ನಂಬರ್ 4, ಬ್ಯಾಂಕ್ ಕ್ರೆಡಿಟೆಡ್ ಇಂಟ್ರೆಸ್ಟ್ ಆಫ್ ₹500. ಕ್ರೆಡಿಟ್ ಅಂದರೆ ಏನಂತ ಹೇಳಿದ್ವಿ ನಾವಾಗಲೇ, ರಿಸಿಪ್ಟ್ಸ್ ಅಂತ ಹೇಳಿದ್ದೀವಿ. ಹಾಗಾಗಿ ಫಸ್ಟ್ ಗೊತ್ತಾಗೋದು ಬ್ಯಾಂಕಿಗೆ, ಯಾಕಂದರೆ ಅದು ಇಂಟ್ರೆಸ್ಟ್ ಕ್ರೆಡಿಟ್ ಮಾಡ್ತಿದೆ ನಮ್ಮ ಅಕೌಂಟಿಗೆ. ಅದು ಇಂಟ್ರೆಸ್ಟ್ ಕ್ರೆಡಿಟ್ ಮಾಡಿದ ಮೇಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಅಮೌಂಟ್ ಅಂತ. ಹಾಗಾಗಿ ಫಸ್ಟು ಬ್ಯಾಂಕಿಗೆ ಗೊತ್ತಾಗುತ್ತೆ, ಪಾಸ್ಬುಕ್ ಸೈಡ್ ಎಂಟ್ರಿ. ಸೆಕೆಂಡ್ ಬಂದ್ಬಿಟ್ಟು ಕ್ರೆಡಿಟ್ ಅಂದರೆ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಿದೆ, ಅಂದರೆ ನಮಗೆ ಅಮೌಂಟ್ ಬರ್ತಿದೆ, ರಿಸಿಪ್ಟ್ಸ್ ಪ್ಲಸ್. ಇಲ್ಲಿ ನಮ್ಮ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಕ್ಯಾಶ್ ಬುಕ್ ಸೈಡ್ ಯಾವುದೇ ರೀತಿಯಾದ ಚೇಂಜಸ್ ಆಗಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.